ಸ್ಯಾಂಡಲ್ವುಡ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ರೇಣುಕಾ ಸ್ವಾಮಿ ಎಂಬುವವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಸೇರಿದಂತೆ 10 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಮೈಸೂರಿನ ರಾಡಿಸನ್ ಹೋಟೆಲ್ನಲ್ಲಿ ದರ್ಶನ್ ಅವರು ಇದ್ರು. ಸೊ ಆ ಸಂದರ್ಭದಲ್ಲಿ ಇಂದು ಬೆಳಗ್ಗೆ ದರ್ಶನ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದರ್ಶನ್ ಅವರು ಮೂವಿ ಚಿತ್ರೀಕರಣಕ್ಕಾಗಿ ಮೈಸೂರಿಗೆ ತೆರಳಿದ್ರು. ಈ ಸಂದರ್ಭದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಹಾಗಾದ್ರೆ ದರ್ಶನ್ ಅವರನ್ನ ಯಾಕೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ? ಜೊತೆಗೆ ಈ ರೇಣುಕಾ ಸ್ವಾಮಿ ಇದಾರಲ್ಲ, ಸೊ ಇವರು ಯಾರು, ಯಾವ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಪಿನ್ ಟು ಪಿನ್ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಏನು ರೇಣುಕಾ ಸ್ವಾಮಿ ಎಂಬುವವರ ಕೊಲೆ ಆಗಿತ್ತು. ಆ ಒಂದು ಕೊಲೆ ಜೂನ್ 9 ಅಂದ್ರೆ ಭಾನುವಾರ ಬೆಳಗ್ಗೆ ಸುದ್ದಿಯಾಗಿತ್ತು. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ಒಂದು ಅನಾಥ ಶವ ಪತ್ತೆಯಾಗಿತ್ತು. ಅಲ್ಲಿನ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಒಬ್ರು ಈ ಸಂಬಂಧ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ. ದೂರು ಆಧರಿಸಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದಾಗ ದರ್ಶನ್ನ ಇಬ್ಬರು ಆಪ್ತರು ಅಂದ್ರೆ ಬೌನ್ಸರ್ಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಕೊಲೆ ಹಿಂದೆ ನಟ ದರ್ಶನ್ ಇರೋದು ಗೊತ್ತಾಗತ್ತೆ. ಹಾಗಾಗಿ ಇವತ್ತು ಮೈಸೂರಿನಲ್ಲಿ ರಾಡಿಸನ್ ಹೋಟೆಲ್ನಲ್ಲಿ ದರ್ಶನ್ ಅವರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧನ ಮಾಡ್ತಾರೆ. ಆ ಬಳಿಕ ನಟ ದರ್ಶನ್ ಅವರನ್ನ ಬೆಂಗಳೂರಿಗೆ ಕರೆತರಲಾಗತ್ತೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಇರಿಸಿ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗತ್ತೆ. ಜೊತೆಗೆ ಯಾವುದೇ ಕೇಸ್ನಲ್ಲಿ ಕೂಡ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಾಗ 24 ಗಂಟೆಗಳ ಒಳಗಾಗಿ ಜಡ್ಜ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಅದಕ್ಕೂ ಮುಂಚೆ ವೈದ್ಯಕೀಯ ಪರೀಕ್ಷೆಗಳನ್ನ ಕೂಡ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಬೌರಿಂಗ್ ಆಸ್ಪತ್ರೆಯಲ್ಲಿ ದರ್ಶನ್ ಅವರಿಗೆ ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡಲಾಗಿದೆ. ಜೊತೆಗೆ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಈ ಒಂದು ಕೊಲೆ ಕೇಸ್ನಲ್ಲಿ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಅರೆಸ್ಟ್ ಆಗಿರೋದು ಅಂತ. ಹಾಗಾದ್ರೆ ಈ ರೇಣುಕಾ ಸ್ವಾಮಿ ಯಾರು ಅನ್ನೋದು ಕೂಡ ಪ್ರಮುಖವಾಗಿರುವಂತಹ ಪ್ರಶ್ನೆ ಆಗತ್ತೆ. ರೇಣುಕಾ ಸ್ವಾಮಿಯವರು ಚಿತ್ರದುರ್ಗ ಮೂಲದವರು. ಅಪೋಲೋ ಮೆಡಿಕಲ್ ಕಾಲೇಜಿನಲ್ಲಿ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಜೊತೆಗೆ ಇವರ ಪತ್ನಿ 3 ತಿಂಗಳ ಗರ್ಭಿಣಿ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ತಂದೆ ಬೆಸ್ಕಾಂನ ನಿವೃತ್ತ ನೌಕರರಾಗಿದ್ದಾರೆ. ಸೊ ಅವರು ಕೂಡ ದರ್ಶನ್ ಅರೆಸ್ಟ್ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಅವರ ದುಃಖ ಮುಗಿಲು ಮುಟ್ಟಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೆತ್ತ ಮಗನನ್ನ ಕಳೆದುಕೊಂಡು ಅವರು ದುಃಖವನ್ನ ಹೊರ ಹಾಕ್ತಾ ಇದ್ರು. ಸೊ ಇದೆಲ್ಲ ಬೆಳವಣಿಗೆಗಳ ಮಧ್ಯ ಯಾಕೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಯಿತು ಅನ್ನೋದನ್ನ ಈಗ ಆಲ್ರೆಡಿ ನಾನು ಹೇಳಿದೆ. ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ. ಹಾಗಾದ್ರೆ ನಟ ದರ್ಶನ್ ಅವರು ಯಾಕೆ ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡಿದ್ರು ಅನ್ನೋದು ಕೂಡ ಪ್ರಮುಖವಾದಂತಹ ವಿಚಾರ ಆಗತ್ತೆ. ಇಲ್ಲಿ ಹೆಸರು ಕೇಳಿ ಬರೋದೆ ನಟಿ ಪವಿತ್ರಾ ಗೌಡ ಅವರು. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನಟಿ ಪವಿತ್ರಾ ಗೌಡ ಅವರ ಹೆಸರು ನಟ ದರ್ಶನ್ ಜೊತೆ ಆಗಾಗ್ಗೆ ತಳುಕು ಹಾಕಿಕೊಳ್ತಾನೆ ಇದೆ. ಜೊತೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ನಟಿ ಪವಿತ್ರಾ ಗೌಡ ನಡುವೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ವಾರ್ಗಳು ಕೂಡ ನಡೀತಾ ಇತ್ತು. ಸೊ ಅದೆಲ್ಲದರ ಮಧ್ಯ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಕೊಲೆಯಾಗಿರುವಂತಹ ರೇಣುಕಾ ಸ್ವಾಮಿ ಏನಿದ್ದಾರೆ, ಸೊ ಅವರು ದರ್ಶನ್ ಅವರ ಫ್ಯಾನ್ಸ್ ಅಂದ್ರೆ ದೊಡ್ಡ ಅಭಿಮಾನಿ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಅಂದ್ರೆ ಈ ಒಂದು ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಅವರ ಮಧ್ಯದಲ್ಲಿ ಪವಿತ್ರಾ ಗೌಡ ಅವರು ಬಂದಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಕೊಲೆ ನಡೆದಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಈ ಕೊಲೆಯಾಗಿರುವಂತಹ ರೇಣುಕಾ ಸ್ವಾಮಿ ಏನಿದ್ದಾರೆ, ಸೊ ಅವರು ನಟಿ ಪವಿತ್ರಾ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಕಳಿಸ್ತಾ ಇದ್ರು, ಅಶ್ಲೀಲ ಫೋಟೋವನ್ನ ಕಳಿಸ್ತಾ ಇದ್ರಂತೆ. ಸೊ ಈ ಒಂದು ವಿಚಾರವನ್ನ ನಟಿ ಪವಿತ್ರಾ ಗೌಡ ಅವರು ದರ್ಶನ್ ಗಮನಕ್ಕೆ ತಂದಿದ್ದಾರೆ. ಸೊ ಆ ಸಂದರ್ಭದಲ್ಲಿ ದರ್ಶನ್ ಅವರು ಬೌನ್ಸರ್ಗಳ ಮೂಲಕ ಈ ರೇಣುಕಾ ಸ್ವಾಮಿಯನ್ನ ಕರೆಸ್ಕೊಂಡಿದ್ದಾರೆ. ಇನ್ನೊಂದು ವಿಚಾರ ಏನಂತ ಅಂದ್ರೆ, ಪಟ್ಟಣಗೆರೆಯಲ್ಲಿರುವಂತಹ ಒಂದು ಶೆಡ್ಗೆ ಅವರು ಜೂನ್ 7ನೇ ತಾರೀಕು ಕರೆ ಮಾಡಿ ರೇಣುಕಾ ಸ್ವಾಮಿಯನ್ನ ಕರೆಸ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗಿದೆ. ಆ ಸಂದರ್ಭದಲ್ಲಿ ಶೆಡ್ನಲ್ಲಿ ನಟ ದರ್ಶನ್ ಅವರು ಇದ್ರಾ ಇಲ್ವಾ ಅನ್ನೋದು ಇನ್ನೂ ಕೂಡ ಕ್ವೆಶ್ಚನ್ ಮಾರ್ಕ್. ಯಾಕಂದ್ರೆ ತನಿಖೆ ನಡೀತಾ ಇದೆ. ಆದ್ರೆ ಸದ್ಯ ಏನ್ ಆರೋಪ ಮಾಡ್ತಿದ್ದಾರೆ ಅಂದ್ರೆ, ದರ್ಶನ್ ಕೂಡ ಆ ಒಂದು ಶೆಡ್ನಲ್ಲಿ ಇದ್ರು. ಆ ಸಂದರ್ಭದಲ್ಲಿ
ಈ ಕೊಲೆಯಾಗಿರುವಂತಹ ರೇಣುಕಾಸ್ವಾಮಿ ಅವರ ಮರ್ಮಾಂಗಕ್ಕೆ ಒದಿತಾರೆ. ಆ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಸದ್ಯದ ಮಾಹಿತಿ. ಆದ್ರೆ ರೇಣುಕಾಸ್ವಾಮಿ ಅವರಿಗೆ ದರ್ಶನ್ ಅವರ ಬೌನ್ಸರ್ಗಳು ಕರೆ ಮಾಡಿದ್ದು ಸತ್ಯ. ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 9ನೇ ತಾರೀಕು ಏನು ಭಾನುವಾರ ಬೆಳಗ್ಗೆ 9 ಗಂಟೆಗೆ ಒಂದು ಮೋರಿಯಲ್ಲಿ ಶವ ಇರೋದು ಗೊತ್ತಾಗತ್ತೆ. ಆ ಸಂದರ್ಭದಲ್ಲಿ ಪೊಲೀಸರು ತನಿಖೆಯನ್ನ ಶುರು ಮಾಡ್ತಾರೆ. ಇಬ್ಬರನ್ನ ಏನ್ ಅರೆಸ್ಟ್ ಮಾಡಿರ್ತಾರೆ, ಫಸ್ಟ್ ಆ ಇಬ್ರು ಕೂಡ ದರ್ಶನ್ ಅವರ ಹೆಸರು ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ದರ್ಶನ್ ಅವರ ಹೆಸರು ಹೇಳಿರೋದ್ರಿಂದನೇ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿರೋದು. ಜೊತೆಗೆ ನಾನು ಪವಿತ್ರ ಗೌಡ ಅವರಿಗೆ ಈ ರೇಣುಕಾಸ್ವಾಮಿ ಅವರು ಅಶ್ಲೀಲ ಫೋಟೋಗಳನ್ನ ಕಳಿಸ್ತಾ ಇದ್ರು ಅಂತ ಹೇಳಿದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಪಟ್ಟಣಗೆರೆಯ ಶೆಡ್ ಒಂದಕ್ಕೆ ಕರೆಸ್ಕೊಳ್ಳಾಗ್ತೆ. ಅದು ಈ ಒಂದು ದರ್ಶನ್ ಅವರ ಆಪ್ತರಾಗಿರುವಂತಹ ವಿನಯ್ ಅವರ ಶೆಡ್ ಅಂತ ಹೇಳಲಾಗ್ತಾ ಇದೆ. ಆ ಶೆಡ್ಗೆ ಅವರನ್ನ ಕರೆಸ್ಕೊಂಡಂತಹ ಸಂದರ್ಭದಲ್ಲಿ ಏನು ವಾದ ಜಗಳಗಳು ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ. ಜೊತೆಗೆ ನಾವು ಈ ಒಂದು ಪ್ರಕರಣವನ್ನ ಏನ್ ನೋಡ್ತೀವಿ, ಭಾನುವಾರ ಬೆಳಗ್ಗೆ ಆ ಒಂದು ಶವ ಪತ್ತೆ ಆಗತ್ತೆ. ಆ ಸಂದರ್ಭದಲ್ಲಿ ಶವದ ಮೇಲೆ ಹಲ್ಲೆಗಳು ಕೂಡ ಕಂಡು ಬರುತ್ತೆ. ಹಾಗಾಗಿ ಹಲ್ಲೆ ಮಾಡುವಂತಹ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಏನು 7ನೇ ತಾರೀಕು ಈ ಒಂದು ರೇಣುಕಾಸ್ವಾಮಿ ಅವರು ಮಿಸ್ಸಿಂಗ್ ಆಗ್ತಾರೆ. ಸೊ ಆ ಬಳಿಕ 8ರಂದು ಹಲ್ಲೆ ನಡೆದಿರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. 9ನೇ ತಾರೀಕು ಈ ಒಂದು ಶವ ದೊರೆತಿರುತ್ತೆ. ಜೊತೆಗೆ ಸದ್ಯದ ಮಾಹಿತಿ ಪ್ರಕಾರ ಆಟೋದಲ್ಲಿ ಆ ಒಂದು ಶವವನ್ನ ಅಂದ್ರೆ ಪಟ್ಟಣಗೆರೆ ಶೆಡ್ ನಲ್ಲಿರುವಂತಹ ಏನು ವಿನಯ್ ಅವರ ಶೆಡ್ ಇದೆ, ಅಲ್ಲಿಂದ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಮೋರಿ ಏನಿದೆ, ಸೊ ಅಲ್ಲಿಗೆ ಆಟೋದ ಮೂಲಕ ಸಾಗಿಸಿದ್ರು ಶವ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇರುವಂತದ್ದು. ಸೊ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಇಬ್ರು ಅರೆಸ್ಟ್ ಆಗ್ತಾ ಇದ್ದಂತೆ ತನಿಖೆ ಚುರುಕಾಗುತ್ತೆ. ಈಗ ಬರೋಬ್ಬರಿ ದರ್ಶನ್ ಸೇರಿದಂತೆ 10 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನೊಂದ್ ಕಡೆ ಏನು ಪವಿತ್ರ ಗೌಡ ಅವರ ಹೆಸರು ಕೇಳಿ ಬಂದಿತ್ತು. ಸೊ ಪವಿತ್ರ ಗೌಡ ಅವರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. RR ನಗರ ಠಾಣಾ ಪೊಲೀಸರು ಅರೆಸ್ಟ್ ಮಾಡಿದ್ದು ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪವಿತ್ರ ಅವರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಒಂದ್ ಕಡೆ ದರ್ಶನ್ ಅವರ ಆಪ್ತರಾಗಿರುವಂತಹ ವಿನಯ್, ಪವಿತ್ರ ಗೌಡ, ದರ್ಶನ್ ಜೊತೆಗೆ ಇನ್ನಿತರರು ಸೇರಿದಂತೆ ಅವರೆಲ್ಲರನ್ನೂ ಕೂಡ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈಗ ನಾವು ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಲಕ್ಷಾಂತರ ಫ್ಯಾನ್ಸ್ಗಳಿರ್ತಾರೆ. ಸೊ ಅವರೆಲ್ಲರೂ ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳುವಂತಹ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ. ಹಾಗಾಗಿ RR ನಗರದಲ್ಲಿರುವಂತಹ ದರ್ಶನ್ ಮನೆ ಏನಿದೆ, ಸೊ ಅಲ್ಲಿ ಏನು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪ್ರತಿಭಟನೆಗಳು ನಡಿಬಹುದು, ಫ್ಯಾನ್ಸ್ ಆಕ್ರೋಶವನ್ನ ಹೊರಹಾಕಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. KSRP ತುಕಡಿ ಕೂಡ ಸ್ಥಳದಲ್ಲಿಯೇ ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಲ್ಲಾ ರೀತಿಯಾದಂತಹ ಮುನ್ನೆಚ್ಚರಿಕೆಯನ್ನ ಕೈಗೊಳ್ಳಲಾಗಿದೆ. ಜೊತೆಗೆ ಮೈಸೂರಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ರು ಅಂತ ನಾನು ಪ್ರಾರಂಭದಲ್ಲೇ ಹೇಳಿದೆ. ಕಾಮಾಕ್ಷಿ ಪಾಳ್ಯಕ್ಕೆ ಅವರನ್ನ ಕರೆತಂದ್ರು. ಆ ಸಂದರ್ಭದಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯ ಸುತ್ತಮುತ್ತ ಕೂಡ ಸಾಕಷ್ಟು ಫ್ಯಾನ್ಸ್ಗಳಿದ್ರು. ಸೊ ಅವರೆಲ್ಲರೂ ಕೂಡ ದರ್ಶನ್ ಅರೆಸ್ಟ್ ಅಂತ ಹೇಳ್ತಾ ಇದ್ದಂಗೆ ಅಲ್ಲಿಗೆ ಬಂದಿದ್ರು. ಸೊ ಅವರನ್ನ ಕೂಡ ಯಾವುದೇ ಅಲ್ಲಿ ಸಮಸ್ಯೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲೂ ಕೂಡ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಸದ್ಯ ಎಲ್ಲ ಆರೋಪಿಗಳನ್ನ ಅನ್ನಪೂರ್ಣೇಶ್ವರಿ ಠಾಣಾ ಪೊಲೀಸ್ ಠಾಣೆಯಲ್ಲಿ ಏನು ವಿಚಾರಣೆ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ನಟ ದರ್ಶನ್ ಅವರು ಜೊತೆಗೆ ಸೊ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೊಲೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಪವಿತ್ರ ಗೌಡ ಅವರು ಜೊತೆಗೆ ಯಾವ ಶೆಡ್ ನಲ್ಲಿ ರೇಣುಕಾಸ್ವಾಮಿ ಅವ್ರನ್ನ ಇಟ್ಟಿದ್ರು ವಿನಯ್ ಅವ್ರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಇನ್ನಿತರರನ್ನ ಕೂಡ ಅಂದ್ರೆ ಬೌನ್ಸರ್ಸ್ ಗಳಿರ್ಬೋದು. ಸೊ ಈ ಒಂದು ಕೇಸ್ ನಲ್ಲಿ ಯಾರೆಲ್ಲ ಹೆಸರುಗಳು ಕೇಳಿ ಬಂದಿದೆ, ಜೊತೆಗೆ ಫೋನ್ ಕಾಲ್ಸ್ ಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಹೋಗಿದೆ ಅವರೆಲ್ಲರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಇದಿಷ್ಟು ಕೂಡ ಕೇಸ್ ವಿಚಾರ ಆದ್ರೆ ಅಂದ್ರೆ ಒಂದ್ ಕಡೆ ದರ್ಶನ್ ಅರೆಸ್ಟ್ ಆಗಿರೋದು, ಯಾಕೆ ಅರೆಸ್ಟ್ ಆಗಿರೋದು, ಸೊ ಯಾರು ಮರ್ಡರ್ ಆಗಿರೋದು, ಜೊತೆಗೆ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಒಂದು ವಿಚಾರ ಆದ್ರೆ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಬಿ ದಯಾನಂದ್ ಅವರು ಕೂಡ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಸೊ ಅವರು ಕೂಡ ಹೇಳಿದ್ರು ಇದೊಂದು ಸೂಕ್ಷ್ಮವಾಗಿರುವಂತಹ ಕೇಸ್, ಜೊತೆಗೆ ತನಿಖೆ ಕೂಡ ನಡೆಯುತ್ತಿದೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ತನಿಖೆ ಈಗ ಏನು ನಡೀತಾ ಇದೆ, ಈ ಸಂದರ್ಭದಲ್ಲಿ ಪೂರ್ಣ ಮಾಹಿತಿಯನ್ನ ಕೊಡೋದಕ್ಕೆ ಸಾಧ್ಯ ಆಗಲ್ಲ, ಬಟ್ ಪ್ರಾಥಮಿಕ ಮಾಹಿತಿಯನ್ನ ಕೊಡ್ತೀವಿ. ಕೇಸ್ಗೆ ಸಂಬಂಧಪಟ್ಟಂತೆ ಏನು ಈ ಒಂದು ದರ್ಶನ್ ಅವರ ಹೆಸರು ಕೇಳಿ ಬಂದಿತ್ತು. ಸೊ ಹಾಗಾಗಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಬಿ ದಯಾನಂದ್ ಅವರು ಹೇಳಿದ್ರು. ಜೊತೆಗೆ ಪೂರ್ಣ ಪ್ರಮಾಣ ಯಾವಾಗ ತನಿಖೆ ಮುಗಿಯುತ್ತೆ ಇದರಲ್ಲಿ ನಿಜಕ್ಕೂ ಅವರ ಪಾತ್ರ ಇದೆಯಾ ಅನ್ನೋದು ತನಿಖೆಯ ಬಳಿಕ ಗೊತ್ತಾಗುತ್ತೆ ಅನ್ನುವಂತಹ ವಿಚಾರಗಳನ್ನು ಹೇಳಿದ್ರು. ಇನ್ನೊಂದ್ ಕಡೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರೆ. ಸೊ ಅಂದ್ರೆ ನಟ ದರ್ಶನ್ ಅವರನ್ನ
ಮೈಸೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಏನು ಇಬ್ರು ಅರೆಸ್ಟ್ ಆಗಿತ್ತು, ಅವರನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಹೆಸರು ಕೇಳಿ ಬಂದಿತ್ತು. ಜೊತೆಗೆ ಇದು ಮರ್ಡರ್ ಕೇಸ್ ಆಗಿರೋದ್ರಿಂದ ಸೀರಿಯಸ್ ಕೇಸ್ ಕೂಡ ಆಗಿದೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಆದ್ರೆ ಅವರು ಇದರಲ್ಲಿ ದರ್ಶನ್ ಪಾತ್ರ ಇದೆಯಾ ಇಲ್ವಾ ಅನ್ನೋದು ತನಿಖೆ ಬಳಿಕ ಗೊತ್ತಾಗಲಿದೆ ಅನ್ನುವಂತಹ ಮಾಹಿತಿಯನ್ನ ಹೇಳಿದ್ರು. ಜೊತೆಗೆ ಇದು ವೈಯಕ್ತಿಕವೋ ಅಥವಾ ಬೇರೆ ಏನೋ ವಿಚಾರಕ್ಕೆ ಕೊಲೆ ನಡೆದಿದೆಯೋ ಅನ್ನೋದು ತನಿಖೆ ನಡೀತಾ ಇದೆ. ಸೊ ಸದ್ಯಕ್ಕೆ ಇದಿಷ್ಟೇ ತಮಗೆ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿ. ತನಿಖೆ ಪೂರ್ಣವಾಗಿ ಮುಗಿದ ನಂತರ ಎಲ್ಲಾ ರೀತಿಯ ಡೀಟೇಲ್ಸ್ಗಳು ತಮಗೆ ಸಿಗುತ್ತೆ. ಆದರೆ ದರ್ಶನ್ ಅವರ ಹೆಸರು ಕೇಳಿ ಬಂದಿರೋದ್ರಿಂದ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಜೊತೆಗೆ ಬಿ ದಯಾನಂದ್ ಅವರ ಸ್ಟೇಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ಬಿ ದಯಾನಂದ್ ಅವರು ಏನು ಪ್ರಾಥಮಿಕ ಮಾಹಿತಿಯನ್ನ ಹಂಚ್ಕೊಂಡಿದ್ದಾರೆ ಅಂತ. ಜೊತೆಗೆ ಈ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಮಾಧ್ಯಮಗಳು ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದಾರಾ ಅಥವಾ ವಶಕ್ಕೆ ತೆಗೆದುಕೊಂಡಿದ್ದಾರಾ ಅಂತ. ಆದ್ರೆ ದರ್ಶನ್ ಅವರ ಹೆಸರು ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹ ಮಾತುಗಳನ್ನ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಬಿ ದಯಾನಂದ್ ಅವರು ಹೇಳಿರುವಂತದ್ದು. ಜೊತೆಗೆ ಈಗ ಏನು ದರ್ಶನ್ ವಿರುದ್ಧ ಯಾವೆಲ್ಲ ಎಫ್ಐಆರ್ಗಳು ದಾಖಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡೋದಾದ್ರೆ ICC 1860 ಸೆಕ್ಷನ್ 302 ಮತ್ತೆ 201 ಅಡಿಯಲ್ಲಿ ದರ್ಶನ್ ವಿರುದ್ಧ FIR ಕೂಡ ದಾಖಲಾಗಿದೆ. ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಈ ಒಂದು ಕೇಸ್ನಲ್ಲಿ 3 FIRಗಳು ದಾಖಲಾಗಿದೆ. ಒಂದು ರೇಣುಕಾ ಸ್ವಾಮಿ ಅವರನ್ನ ಕಿಡ್ನಾಪ್ ಮಾಡಿರೋದು. ಜೊತೆಗೆ ಏನ್ ವಿಚಾರ ಅಂದ್ರೆ ಇವರು ಚಿತ್ರದುರ್ಗ ಮೂಲದವರು. ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಶನಿವಾರ ರಾತ್ರಿ ಏನು ಚಳ್ಳಕೆರೆ ಗೇಟ್ಗೆ ಇವರು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಆಪ್ತರು ಅವರನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಕಿಡ್ನಾಪ್ ಮಾಡೋದು ಕೂಡ ಕಾನೂನಿನ ಪ್ರಕಾರ ಅಪರಾಧವೇ. ಸೊ ಇದೊಂದು FIR ಕೂಡ ದಾಖಲಾಗಿದೆ. ಇನ್ನು ಎರಡನೇ FIR ಯಾವುದು ಅಂತ ಹೇಳೋದಾದ್ರೆ ದರ್ಶನ್ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ. ಭಾನುವಾರ ಬೆಳಗ್ಗೆ ಈ ಒಂದು ಶವ ಏನ್ ಸಿಗತ್ತೆ ಆ ಸಂದರ್ಭದಲ್ಲಿ ನೀವು ಗಮನಿಸಿರ್ಬೋದು, ಆ ಒಂದು ಶವದ ಮೇಲೆ ಹಲ್ಲೆ ಆಗಿರೋದು ಕೂಡ ಕಂಡು ಬರುತ್ತೆ. ಹಾಗಾಗಿ ಸೊ ಅವರನ್ನ ಏನು ಹಲ್ಲೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು FIR ದಾಖಲಾಗಿದೆ. ಅಂದ್ರೆ ಏನು ಪಟ್ಟಣಗೆರೆಯ ಶೆಡ್ಗೆ ಅವರನ್ನ ತಂದಿಡ್ತಾರೆ, ಆ ಸಂದರ್ಭದಲ್ಲಿ ಅವರನ್ನ ಹಲ್ಲೆ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಎರಡನೇ FIR ದಾಖಲಾಗಿದೆ. ಜೊತೆಗೆ ಮೂರನೇ FIR ಕೂಡ ಸಾಕ್ಷಿ ನಾಶಕ್ಕೆ ಯತ್ನವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ FIR ದಾಖಲಾಗಿದೆ. ಅಂದ್ರೆ ಈ ಒಂದು ಕೊಲೆ ಏನಾಗತ್ತೆ ಅದನ್ನ ಬಳಿಕ ಏನು ಆಟೋ ಮೂಲಕ ಅವರು ಮೋರಿಗೆ ಎಸೆದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಮಾಡಿರುವಂತಹ ಅಪರಾಧವನ್ನ ಮುಚ್ಚಿ ಹಾಕುವಂತಹ ನಿಟ್ಟಿನಲ್ಲಿ ಸಾಕ್ಷಿ ನಾಶಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಮೂರನೇ FIR ಕೂಡ ದಾಖಲಾಗಿದೆ. ಒಟ್ನಲ್ಲಿ ಅಂದ್ರೆ ದರ್ಶನ್ ಅವರ ಹೆಸರು ಅಂದ್ರೆ ಮತ್ತಷ್ಟು ಬಿಗಿಯಾಗಿ ಕೇಳಿ ಬರ್ತಿರೋದ್ರಿಂದ ಇವರು ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರಾ ಅನ್ನೋದು ಕಾನೂನು ಬಳಿಕ ತನಿಖೆ ಮುಗಿದ ಬಳಿಕ ಗೊತ್ತಾಗತ್ತೆ. ಯಾಕಂದ್ರೆ ನಾವೀಗ ಗಮನಿಸಬಹುದು, ಈ ತರ ಇನ್ಸಿಡೆಂಟ್ ಆದಾಗ ಕೆಲವೊಂದ್ಸಲ ಸೊ ಅವರು ವಾರ್ನ್ ಮಾಡಿ ಕಳ್ಸೋಣ ಅನ್ನೋದು ಕೂಡ ಕರೆದಿರ್ತಾರೆ. ಆದ್ರೆ ನಿಜಕ್ಕೂ ವಾರ್ನ್ ಮಾಡೋಕೆ ಕರೆದಿದ್ರ, ಆ ಸಂದರ್ಭದಲ್ಲಿ ಏನಾದ್ರೂ ಹಲ್ಲೆ ಮಾಡಿದ್ರ, ಏನಾದ್ರೂ ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ನಿಜಕ್ಕೂ ಮರ್ಮಾಂಗಕ್ಕೆ ಒದ್ರ, ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ರ ಅನ್ನೋದು ತನಿಖೆ ಬಳಿಕ ಗೊತ್ತಾಗತ್ತೆ. ಆದ್ರೆ ಪ್ರಕರಣಕ್ಕೆ ಸೇರಿದಂತೆ ಒಟ್ಟು 10 ಮಂದಿಯನ್ನ ಬಂಧನ ಮಾಡಲಾಗಿದೆ. ಒಂದ್ ಕಡೆ ನಟ ದರ್ಶನ್, ಇನ್ನೊಂದ್ ಕಡೆ ಪವಿತ್ರ ಗೌಡ, ಹಾಗೆ ಪಟ್ಟಣಗೆರೆಯ ವಿನಯ್ ಶೆಡ್ ಅಲ್ಲಿ ಏನು ರೇಣುಕಾ ಸ್ವಾಮಿಯನ್ನ ಇಟ್ಟು ಅವರ ಮೇಲೆ ಹಲ್ಲೆ ಮಾಡಲಾಗಿತ್ತು, ಆ ವಿನಯ್ ಸೇರಿದಂತೆ ಇನ್ನಿತರ 7 ಮಂದಿಯನ್ನ ಬಂಧನ ಮಾಡಲಾಗಿದೆ. ಅಂದ್ರೆ ಈ ಒಂದು ಪ್ರಕರಣ 9ನೇ ತಾರೀಕಿಗೆ ಬೆಳಕಿಗೆ ಬರುತ್ತೆ. ಆ ಒಂದು ಶವ ಸಿಕ್ಕಂತಹ ಸಂದರ್ಭದಲ್ಲಿ ಆ ಬಳಿಕ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸ್ತಾರೆ. ಸೊ 2 ದಿನದಲ್ಲಿಯೇ ಈ ಒಂದು ಇಡೀ ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ದರ್ಶನ್ ಮೇಲೆ ಈ 3 FIR ಇರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯ ಶಿಕ್ಷೆ ಆಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಅಥವಾ ನಿಜಕ್ಕೂ ದರ್ಶನ್ ಅವರ ಪಾತ್ರ ಇದರಲ್ಲಿ ಇದೆಯಾ ಇಲ್ಲ ಅನ್ನೋದು ತನಿಖೆಯ ಬಳಿಕ ಮಾತ್ರ ಗೊತ್ತಾಗತ್ತೆ. ನೀವು ಜೊತೆಗೆ ಫ್ಯಾನ್ಸ್ಗಳು ಒಂದು ವಿಚಾರವನ್ನ ಗಮನಿಸಬೇಕು, ತನಿಖೆ ಮುಗಿದ ಬಳಿಕವೇ ಸತ್ಯಾಸತ್ಯತೆ ಗೊತ್ತಾಗತ್ತೆ. ಅದಕ್ಕೂ ಮುಂಚೆ ಯಾರು ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಬಾರ್ದು. ಯಾಕಂದ್ರೆ ಫ್ಯಾನ್ಸ್ ಎಲ್ಲರೂ ಕೂಡ ಅವರನ್ನ ಫಾಲೋ ಮಾಡ್ತಿರ್ತಾರೆ. ಕೆಲವರು ದರ್ಶನ್ ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಅನ್ನೋದನ್ನು ಯೋಚನೆ ಮಾಡಲ್ಲ. ಸೊ ಕಾನೂನನ್ನ ಕೈಗೆತ್ತಿಕೊಳ್ಳುವಂತಹ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಹಾಗಾಗಿ ಯಾರು ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಬಾರ್ದು. ಇಡೀ ಏನು ಪ್ರಕರಣದ ತನಿಖೆ ನಡೆಯುತ್ತೆ, ನಿಜಕ್ಕೂ ದರ್ಶನ್ ಅವರ ಪಾತ್ರ ಇದ್ರೆ ಶಿಕ್ಷೆ ಆಗತ್ತೆ, ಯಾವುದೇ ಪಾತ್ರ ಇಲ್ಲ ಅಂದ್ರೆ ಏನೂ ಕೂಡ ಆಗಲ್ಲ.
ಹಾಗಾಗಿ ಇಡೀ ಪ್ರಕರಣದ ತನಿಖೆ ನಡೆದ ಅಥವಾ ಮುಗಿದ ಬಳಿಕ ಸತ್ಯಾಸತ್ಯತೆ ಕೂಡ ಗೊತ್ತಾಗುತ್ತೆ.